ನಮಸ್ಕಾರ ಸ್ನೇಹಿತರೆ, ಇಂದಿನ ನಮ್ಮ ಕಿರು ಐತಿಹಾಸಿಕ ಯಾತ್ರೆಯಲ್ಲಿ ಶೌರ್ಯದ ಪ್ರತೀಕವಾಗಿರುವ ಕಿತ್ತೂರು ಕೋಟೆ ಮತ್ತು ಅದರ ಹಿಂದೆ ಅಡಗಿರುವ ವೀರರ ಕಥೆಯನ್ನು ನೋಡೋಣ. ಇದೀಗ ಅವಶೇಷವಾಗಿ ಕಾಣುವ ಕಿತ್ತೂರು ಕೋಟೆ ಒಮ್ಮೆ ದಕ್ಷಿಣ ಭಾರತದ ಅತ್ಯಂತ ಬಲಿಷ್ಠ ಕೋಟೆಗಳಲ್ಲಿ ಒಂದಾಗಿತ್ತು. ಕಿತ್ತೂರು ರಾಜ್ಯದ ರಾಜಕೀಯ ಕೇಂದ್ರ. ಕೋಟೆಯ ಒಳಗೆ ಅರಮನೆ, ಗಾರ್ಡ್ ಕೋಟೆಗಳು ಮತ್ತು ಪ್ರಾಚೀನ ಶಸ್ತ್ರಾಗಾರಗಳಿವೆ. ಕೋಟೆಯ ಕಲ್ಲಿನಲ್ಲಿ ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ಹೋರಾಟದ ಗುರುತುಗಳು ಗೊಂಚಲುಗಳಂತೆ ಉಳಿದಿವೆ. 1824ರಲ್ಲಿ ಬ್ರಿಟಿಷರು ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ನೀತಿಯ ಮೂಲಕ ಕಿತ್ತೂರನ್ನು ಕಬಳಿಸಲು ಬಯಸಿದರು. ಆದರೆ ರಾಣಿ ಚೆನ್ನಮ್ಮ ಅದಕ್ಕೆ ತಲೆಬಾಗಲಿಲ್ಲ. ನಮ್ಮ ಭೂಮಿ ನಮ್ಮದೇ ಎಂದು ಘೋಷಿಸಿ ಮೊದಲ ಯುದ್ಧಕ್ಕೆ ನೇತೃತ್ವ ನೀಡಿದರು. ಬ್ರಿಟಿಷರ ಮೊದಲ ಪಡೆಯನ್ನೇ ಸೋಲಿಸಿ ಸ್ವತಂತ್ರ ಹೋರಾಟಕ್ಕೆ ಚಿತ್ತಾರ ಹಾಕಿದ ಮಹಾರಾಣಿ. ಸಂಗೊಳ್ಳಿ ರಾಯಣ್ಣ ತನ್ನ ತಂತ್ರಗಳಿಂದ ಬ್ರಿಟಿಷರನ್ನು ತಲೆಕೆಡಿಸಿದ. ಇಂದು ಕೋಟೆಯ ಅವಶೇಷ ನೋಡಿದಾಗಲೂ ಇಲ್ಲಿ ಒಮ್ಮೊಮ್ಮೆ ಸ್ವಾತಂತ್ರ್ಯದ ಜ್ವಾಲೆ ಹೊತ್ತಿ ಹುರಿದೆತ್ತೆಂಬುದು ಕೋಟೆಗಳೇ ಹೇಳುತ್ತವೆ. ಕಿತ್ತೂರು ಕೋಟೆ ಕೇವಲ ಕಲ್ಲಿನ ಕಟ್ಟಡವಲ್ಲ, ಸ್ವಾಭಿಮಾನಕ್ಕಾಗಿ ಜೀವ ಕೊಟ್ಟ ನಾಡಿನ ಮಗಳ ಸ್ಮಾರಕ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.